ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಅದ್ದೂರಿ ತಿರಂಗ ಯಾತ್ರೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಅದ್ದೂರಿಯಾಗಿ ತಿರಂಗ ಯಾತ್ರೆ ನಡೆಯಿತು. ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಪೂರ್ಣಗೊಂಡಿರುವ ಹಿನ್ನೆಲೆ ಹಾಗೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಹುತಾತ್ಮ ಚೌಕ್ನಿಂದ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಯಿತು. ಬಳಿಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಯಾತ್ರೆ ಸಂಚರಿಸಿ ದೇಶಭಕ್ತಿ ಹಾಗೂ ವಂದೇ ಮಾತರಂ ಸಂದೇಶ ಸಾರಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಹದೇವಪ್ಪ ಯಾದವಾಡ್ ಹಾಗೂ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಬಿಜೆಪಿ ಮುಖಂಡ ಮಲ್ಲಣ್ಣ ಯಾದವಾಡ್ ಅವರು ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದರು. ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶುಭ ಹಾರೈಸಿದರು. ಎಬಿವಿಪಿ ವಿಭಾಗ ಸಂಘಟನಾ ಕಾರ್ಯದರ್ಶಿ ಶಿವಯ್ಯ ಮಠಪತಿ, ವಿಭಾಗ ಸಂಚಾಲಕ ಸಂದೇಶ್ ಪಟ್ಟಣ, ತಾಲೂಕಾ ಸಂಚಾಲಕ ವಿನಯ್ ಮೇಟಿ, ನಗರ ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆರೂರ್, ನಗರ ಕಾರ್ಯದರ್ಶಿಗಳಾದ ಅಜಯ್ ಹುಲಿ ಹಾಗೂ ಪ್ರದೀಪ್ ಮುಕಾರಿ, ಸಚಿನ್ ಹಿರೇಮಠ್, ಆಕಾಶ ಶಾವಂತ್, ಭರತ್ ಕಲಾಲ್, ಮೋಹಿತ್ ರಾಯಬಾಗ್, ಹರೀಶ್ ಖಾನಾಪುರ್, ರೋಹಿತ್ ಖಾನಾಪುರ್, ವಿಶಾಲ್ ಬಾವಿಕಟ್ಟಿ, ರಾಘು ಮಡಿವಾಳರ್ ಸೇರಿದಂತೆ ನೂರಾರು ಎಬಿವಿಪಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದರು. ತಿರಂಗ ಯಾತ್ರೆ ಮೂಲಕ ವಿದ್ಯಾರ್ಥಿಗಳು ದೇಶಭಕ್ತಿ, ರಾಷ್ಟ್ರಾಭಿಮಾನ ಹಾಗೂ ವಂದೇ ಮಾತರಂ ಸಂದೇಶವನ್ನು ಜನರಲ್ಲಿ ಮೂಡಿಸಿದರು. ವರದಿ ವೀರೇಶ್ ಬಳಗೇರ್, JBM ನ್ಯೂಸ್. ಏಕತೆ ಆಧರಿಸಿಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತಿನ ದಿನ 150 ವರ್ಷಗಳ ಕಾಲ ವಂದೇ ಮಾತರಂ ಗೀತೆ ಹಾಡೋದ್ರ ಮುಖಾಂತರವಾಗಿ ದೇಶಕ್ಕೆ ಸ್ವತಂತ್ರ ನಂತರ ಇವತ್ತಿನ ದಿವಸ ತ್ರಿರಂಗ ಧ್ವಜವನ್ನು ಪ್ರತಿ ಮನೆಗೆ ಹಾರಿಸಬೇಕು ಅನ್ನುವಂಥ ಈ ದೇಶದ ಸಂಕಲ್ಪವನ್ನು, ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 150 ವರ್ಷ ವಂದೇ ಮಾತರಂ ಹಾಡುವ ಮುಖಾಂತರವಾಗಿ ಜನರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಚಲನವಲನ ಬಿತ್ತಿಸುವಂಥ ಒಂದು ಕಾರ್ಯದಲ್ಲಿ ಇವತ್ತು ಲಕ್ಷಾಂತರ ಜನ, ಇಡೀ ದೇಶದೊಳಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಈ ಒಂದು ಪ್ರೇರಣೆಯನ್ನು ಕೊಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಭಾರತ ವಿಶ್ವಗುರು ಆಗಲಿಕ್ಕೆ ಸನ್ನಿದ್ಧವಾಗಿದೆ ಅನ್ನುವಂಥದ್ದನ್ನು ಈ ವಿಶ್ವ ಹಿಂದೂ ಪರಿಷತ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೋರಿಸ್ತಾ ಇದೆ. ಅದರ ಜೊತೆಗೆ ನಾವು ಇವತ್ತಿನ ದಿವಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥ ನೋಡಿದಾಗ ನಮಗೀಗ ಅನಿಸದೆ 55 ವರ್ಷಗಳ ಕಾಲ ನಾವು ಇವತ್ತಿನ ದಿವಸ ಕಳೆದರೂ ಸಹಿತ ನಾವು ಇನ್ನೊಮ್ಮೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಇವತ್ತು ಹುಮ್ಮಸ್ಸು ನಮಗೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹದೇವಪ್ಪ ಯಾದವಾಡ್ ಅವರು ಇವತ್ತು ಭಾರತ ಮಾತೆಗೆ ಪುಷ್ಪವನ್ನು ನೀಡೋದ್ರ ಮುಖಾಂತರವಾಗಿ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ನೋಡಿದಾಗ ನಮ್ಮ ರಾಮದುರ್ಗ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಸಹಿತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಎಲ್ಲ ಕೂಡಿ ಒಗ್ಗಟ್ಟಾಗಿ ಒಂದಾಗಿ ಮುಂಬರುವ ದಿನಮಾನೊಳಗೆ ವಿಶ್ವಗುರು ಆಗಲಿಕ್ಕೆ ಸನ್ನಿಧ ಆಗಿರ್ತಕ್ಕಂಥ ಭಾರತ ಮಾತೆಗೆ ಜಯವಾಗಲಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಧನ್ಯವಾದ.